ವೆಲ್ಕಮ್ ಬ್ಯಾಕ್ ಟು ಅದ್ವಿತ್ಸ್ ಯೂಟ್ಯೂಬ್ ಚಾನಲ್. ಸೊ ನಾನು ಚುಕ್ಕಿ ಇಬ್ಬರು ಅದ್ವಿತ್ ಸ್ಕೂಲಿಗೆ ಹೋಗ್ತಾ ಇದ್ದೀವಿ. ಇವತ್ತು ಅವ್ನ ಸ್ಕೂಲಲ್ಲಿ ಸೈನ್ಸ್ ಎಕ್ಸ್ಪೋ ಇದೆ. ಸೊ ಅವ್ನ ಪ್ರಾಜೆಕ್ಟ್ ಪ್ರೆಸೆಂಟ್ ಮಾಡ್ತೀಯಾನೆ. ಸೊ ನಿಮ್ಮನ್ನೆಲ್ಲ ಅವ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಏನೇನು ಯಾವ್ಯಾವ ಥರ ಸೈನ್ಸ್ ಪ್ರಾಜೆಕ್ಟು UKG ಅವ್ರು ಮಾಡಿದ್ದಾರೆ ಅಂತ ತೋರಿಸ್ತೀನಿ. LKG UKG ಅವರು. ಸೊ ಬನ್ನಿ ಹೋಗೋಣ ಎಲ್ಲ ಅದ್ವಿತ್ ಸ್ಕೂಲ್ಗೆ. ಹೇಳು ಬನ್ನಿ ಹೋಗೋಣ ಅದ್ವಿತ್ ಸ್ಕೂಲ್ಗೆ ಅಂತ ಹೇಳು. ಬನ್ನಿ ಹೋಗೋಣ ಅಂದ. ಬನ್ನಿ ಹೋಗೋಣ. ಎಫ್.ಐ ಯಾವ್ದ್ರಲ್ಲಿ ಹೋಗೋಣ? G ಅಂತ ಸ್ಕೂಟ್ರಲ್ಲಿ ಹೋಗೋಣ. ಓಕೆ ಬಾಯ್, ಸಿ ಯು ಇನ್ ದ ಸ್ಕೂಲ್. ಅದ್ವಿತ್ ಸ್ಕೂಲಲ್ಲಿ ಇವತ್ತು ಕ್ಯೂರಿಯಸ್ ಕಿಡ್ಸ್ ಎಕ್ಸ್ಪೋ ಅಂತ ಆರ್ಗನೈಸ್ ಮಾಡಿದರು. ಇದು ಪ್ರಾಜೆಕ್ಟ್ ಎಕ್ಸಿಬಿಷನ್ನು. ಸೊ LKG UKG ಎಲ್ಲ ಮಕ್ಕಳು ಕೈಲಿ ಒಂದೊಂದು ಪ್ರಾಜೆಕ್ಟ್ಸ್ನ ಮಾಡಿದರು. ಅನಿಮಲ್ಸ್ದು, ಪ್ಲ್ಯಾಂಟ್ಸ್ದು, ಸಿ ಅನಿಮಲ್ಸ್ದು, ಫ್ರೂಟ್ಸ್ದು, ವೆಜಿಟೇಬಲ್ಸು ಮತ್ತು ಟ್ರಾನ್ಸ್ಪೋರ್ಟು ಮತ್ತು ಮ್ಯಾಥ್ಸ್ ಪ್ರಾಜೆಕ್ಟ್ಸ್ ಎಲ್ಲ ಮಾಡಿಸಿದ್ರು. ಸೊ ಅದ್ವಿತಿಗೆ ಬಂದ್ಬಿಟ್ಟು ಮ್ಯಾಥ್ಸ್ ಪ್ರಾಜೆಕ್ಟ್ ಸಿಕ್ಕಿತ್ತು. ಅದು ಅಸೆಂಡಿಂಗ್ ಆರ್ಡರ್ ಅಂತ ಹೇಳ್ಬಿಟ್ಟು ಡಿಸೆಂಡಿಂಗ್ ಆರ್ಡರ್ ಅಂತ. ಸೊ ನಾನು ಮದುವೆ ಬ್ಯುಸಿಲಿ ತುಂಬ ಬ್ಯುಸಿ ಇದೆ. ಕಸಿನ್ ಮದುವೆ ಇತ್ತು. 1 ವೀಕಿಂದ ಬ್ಯುಸಿ ಇದ್ದೆ. ಬ್ಯಾಂಗ್ಳೂರು, ಹಾಸನ ಅಂತ ಓಡಾಟದಲ್ಲಿ ತುಂಬ Start. My name is Advit. I'm studying to 2 My school name is Orchid Butterfly School. My subject is understanding water, the biggest number to the smallest number. For example, the cat is on the tree. The cat is on the 5 step. Then the cat comes. Sakshi. Small step. Thank you. ಓಕೆ, ಕ್ಯಾನ್ ಯು ಶೋ ಮಿ ಹೌ ದ ಕ್ಯಾಟ್ ಇಸ್ ಕಮಿಂಗ್ ಡೌನ್? ನಂಗೆ ಮಾಡೋಕ್ಕಾಗಿಲ್ಲ ಪ್ರಾಜೆಕ್ಟ್. ಒಂದು ತಕ್ಕ ಮಟ್ಟಿಗೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ಯಾವುದಿತ್ತು ಅದನ್ನು ಸಿಂಪಲಾಗಿ ಮಾಡಿದೆ. ನನಗೂ ಗೊತ್ತಿಲ್ಲ ಇಷ್ಟು ಚೆನ್ನಾಗಿ ಮಾಡ್ಕೊಂಬಂದಿರ್ತಾರೆ ಎಲ್ಲರೂ ಅಂತ. ನನಗೂ ಇದು ಫಸ್ಟ್ ಎಕ್ಸ್ಪೀರಿಯನ್ಸು. ಸೊ ಸಿಂಪಲಾಗಿ ಮಾಡಿದ್ದೆ ನಾನು. ಸೊ ಡಿಸ್ಪ್ಲೇಗೆ ಏನಾದ್ರು ಒಂದು ಮಾಡಿಕೊಡಿ ಸಿ ಅನಿಮಲ್ಸ್ ಅಂತ ಕೇಳಿದ್ರು. ಡಾಲ್ಫಿನ್ ಮಾಡಿದ್ದೆ ನಾನು. ಅದು ಡಿಸ್ಪ್ಲೇಗೆ ಹಾಕಿದ್ದಾರೆ ಅಷ್ಟೇ. ಅದು I am studying in UKG. ಸೊ ಡಿಸೆಂಡಿಂಗ್ ಆರ್ಡರು ಹೆಂಗೆ ಎಕ್ಸ್ಪ್ಲೈನ್ ಮಾಡಬೇಕು ಪ್ರಾಜೆಕ್ಟು ಅಂತೆಲ್ಲ ಸ್ಕೂಲಲ್ಲಿ ಆಲ್ರೆಡಿ ಸ್ಕ್ರಿಪ್ಟ್ ಕೊಟ್ಟಿದ್ರು ಅವ್ರಿಗೆ. ಅವ್ನು ಪ್ರಿಪೇರ್ ಆಗಿದ್ದ. ಸೊ ಬನ್ನಿ ನೋಡೋಣ ಯಾವ್ಯಾವ ಥರ ಮಕ್ಕಳು ಹೆಂಗೆ ಎಕ್ಸ್ಪ್ಲೈನ್ ಮಾಡಿದ್ರು ಪ್ರಾಜೆಕ್ಟ್. ಮತ್ತು ತುಂಬ ಚಿಕ್ಕ ಮಕ್ಕಳೆಲ್ಲ LKG PKG ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ. ಥ್ಯಾಂಕ್ ಯು ತನಕ ಹಲೋ ಇಂದ ಥ್ಯಾಂಕ್ ಯು ತನಕ ಒಂದು ವರ್ಡನ್ನು ಮಿಸ್ ಮಾಡ್ದಂಗೆ ನೀಟಾಗಿ ಹೇಳಿದ್ರು. ಅಷ್ಟೂ ಜನ ಎಷ್ಟು ಜನ ಪೇರೆಂಟ್ಸ್ ಬಂದಿದ್ರು ಅವರೆಲ್ಲ ಕೇಳ್ತಿದ್ರು. ಒನ್ ಬೈ ಒನ್ ಹೇಳ್ತಾನೆ ಇದ್ರು. ಸುಸ್ತೇ ಮಾಡ್ಕೊಂಡಿಲ್ಲ. 11:30 ಸ್ಟಾರ್ಟ್ ಆಯಿತು, 1:30 ಫಿನಿಶ್ ಆಯಿತು. ಪೇರೆಂಟ್ಸ್ಗಳು ಬರ್ತಾನೇ ಇದ್ರು. ಪಾಪ ಚಿಲ್ಡ್ರನ್ ಮಕ್ಕಳು ಎಲ್ಲ ಎಕ್ಸಾಸ್ಟ್ ಆಗಿಬಿಟ್ಟಿದ್ರು. ಹೇಳಿ ಪ್ರಾಜೆಕ್ಟ್ ಹೇಳಿ. ಇಲ್ಲಿದ್ದಾರೆ ಆಮೇಲೆ ಮಧ್ಯದಲ್ಲಿ ಅವರಿಗೆ 12:30 ಹಶುವಾಗ್ಬಿಟ್ಟಿತ್ತು ಮಕ್ಕಳಿಗೆಲ್ಲ. ಆಮೇಲೆ ಫ್ರೂಟ್ ಸಲಾಡ್ಸ್ ಕೊಟ್ಟರು ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೆಲ್ಲರಿಗೂ ಫ್ರೂಟ್ ಸಲಾಡ್ ಕೊಟ್ಟರು. ಅವಾಗ ಒಂದು ಸ್ವಲ್ಪ ಕಾಮ್ ಡೌನ್ ಆದರು. ಬಟ್ ಈ ವಯಸ್ಸಿಗೆ ಈ ಮಕ್ಕಳುಗಳು ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋದು. ಬಟ್ ಈ ಏಜ್ ಗ್ರೂಪ್ ಲೈಕ್ 3 to 6 years ಏಜ್ ಗ್ರೂಪ್ ಅವ್ರನ್ನ 1 ನಿಮಿಷ ನಾವು ಒಂದು ಪ್ಲೇಸಲ್ಲಿ ಕೂರಿಸೋದೇ ಕಷ್ಟ. ಅದರಲ್ಲಿ ಈ ಥರ ಪ್ರಾಜೆಕ್ಟ್ನ ಮಾಡಿಸಿ ಅದನ್ನ ಎಕ್ಸ್ಪ್ಲನೇಷನ್ನು ಮಾಡಿಸಿದ್ದಾರೆ ಅಂದರೆ ಟೀಚರ್ಸ್ಗಳು ತುಂಬ ಗ್ರೇಟ್ ಅಂದ್ಕೊಳ್ತೀವಿ. ಎಷ್ಟು ಎಫರ್ಟ್ ಹಾಕಿರೋದು ಈ ಎಕ್ಸ್ಪೋನ ಆರ್ಗನೈಸ್ ಮಾಡೋದಕ್ಕೆ. ಐ ರಿಯಲಿ ಅಪ್ರಿಷಿಯೇಟ್ ಆರ್ಕಿಡ್ ಬಟರ್ಫ್ಲೈಸ್ ಸ್ಟಾಫ್ and the management. Our efforts get it's worth it for the parents.
ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಎಲ್ಲರೂ. ಮಕ್ಕಳು ಅಷ್ಟು ಡಿಸಿಪ್ಲಿನ್ ಆಗಿ ಟೀಚರ್ಸ್ ಮಾತು ಕೇಳ್ತಿದ್ರು, ಒಂದು ಕಡೆ ಕೂತ್ಕೊಳ್ಳಿ ಎಕ್ಸ್ಪ್ಲೈನ್ ಮಾಡಿ ಎಷ್ಟು ಸಲ ಕೇಳಿದ್ರು ಪಾಪ ಮಾಡ್ತಾನೇ ಇದ್ರು ಮಕ್ಕಳುಗಳು. ತುಂಬ ಖುಷಿ ಆಯಿತು ನೋಡಿ. ಚೆನ್ನಾಗಿತ್ತು ಆ್ಯಕ್ಚುಲಿ. ನಾನು ಎಂಜಾಯ್ ಮಾಡಿದೆ, ಅದ್ವಿತ್ಗೂ ಎಂಜಾಯ್ ಮಾಡ್ದೆ. ಆ್ಯಕ್ಚುಲಿ ಅದ್ವಿತ್ ಬಂದ್ಬಿಟ್ಟು ರೀಸೆಂಟಾಗಿ ಜಾಯ್ನ್ ಆಗಿದ್ದು ಈ ಆರ್ಕಿಡ್ ಬಟರ್ಫ್ಲೈ ಸ್ಕೂಲ್. Nature giving us water after sky. In Arcade Butterfly School, my topic is sense circus. Sense circus are eyes, ears, nose. My name is Savri. I'm studying LKG. I'm presenting project on MS ಬಂದ್ಬಿಟ್ಟು UKG ಅಂತೆ. ಎಷ್ಟು ಚೆನ್ನಾಗಿ ಸಬ್ಸ್ಟ್ರಾಕ್ಷನ್ ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡಿದ್ರು. ಮಕ್ಕಳು ಲೆವೆಲಲ್ಲಿ ಎಷ್ಟು ಚೆನ್ನಾಗಿ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿದ್ರು. ನಂಗೆ ತುಂಬ ಇಷ್ಟ ಆಯಿತು. ನನಗೆ ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ನಂಗೆ ತುಂಬ ಇಷ್ಟ ಆಯಿತು. ಸಬ್ಟ್ರಾಕ್ಷನ್ನು ಎಕ್ಸ್ಪ್ಲೈನ್ ಮಾಡಿದ್ದು 5 ಚಾಕ್ಲೇಟು 3 ಚಾಕ್ಲೇಟು ಇಂಟು 2 ಚಾಕ್ಲೇಟ್ ಅಂತ ಹೇಳ್ಬಿಟ್ಟು ಈಕ್ವಲ್ಸ್ 2 ಚಾಕ್ಲೇಟ್ ಅಂತ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಹುಡುಗಿ ಹೆಸರು ಮರ್ತೋಯ್ತು ನನಗೆ, ಬಟ್ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅದ್ವಿತ್ ಕ್ಲಾಸೇ ಹುಡುಗಿ ಬಂದ್ಬಿಟ್ಟು. ನಾವು ಹಾಸ್ಟೆಲಿಂದ ಬಂದಮೇಲೆ ಅವ್ನಿಗೆ ಯಾವ್ದಾರ ಒಂದು ಸ್ಕೂಲ್ಗೆ ಹಾಕಬೇಕು ಒಂದು 6 ಮಂತ್ಸಿಗೆ ಅಂತಾಗ ನಾನು ಇಲ್ಲೇ ಮನೆ ಹತ್ರ ಇರೋ ಸ್ಕೂಲ್ನ ಪ್ರಿಫರ್ ಮಾಡಿದೆ. ಯಾಕೆಂದರೆ ಈಸಿಲಿ ಅವನ್ನ ಪಿಕ್ಕು ಡ್ರಾಪು ಎಲ್ಲ ಮಾಡ್ಬೋದು ಅಂತ ಹೇಳ್ಬಿಟ್ಟು. ತುಂಬ ಕಲಿತ ಅವನು. ಅಲ್ಲಿಗೂ ಇಲ್ಲಿಗೂ ಎಜುಕೇಷನ್ ತುಂಬ ಡಿಫರ್ ಆಗುತ್ತೆ. ಅಲ್ಲಿ ನಮಗೆ ಮಕ್ಕಳು 2nd ಸ್ಟ್ಯಾಂಡರ್ಡ್ 1st ಸ್ಟ್ಯಾಂಡರ್ಡ್ ಹೋಗೋ ತನಕ ಅವ್ರಿಗೆ ಪೆನ್ಸಿಲೇ ಇಡ್ಸಲ್ಲ. ಆ್ಯಕ್ಚುಲಿ ಮಸಲ್ಸ್ ಡೆವಲಪ್ ಆಗಿಲ್ಲ ಅಂತಾರೆ. ಬಟ್ ಇಲ್ಲಿ LKGಲೇ ಆಲ್ರೆಡಿ ಕರ್ಸಿವ್ ರೈಟಿಂಗು, ಎಕ್ಸಾಮು, ಟೆಸ್ಟು ಅಂತೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಇವನು ಇಲ್ಲಿ ಬರೆಯೋದು ಕಲ್ತ, ನೀಟಾಗಿ ಲೆಟರ್ಸ್ಗಳನ್ನೆಲ್ಲ ಬರೆಯೋದು ಕಲ್ತ, ನಂಬರ್ಸ್ ಬರೆಯೋದು ಕಲ್ತ. 1 to 15 ನೋಡಿದ್ರೆ ವಿತೌಟ್ ಮಿಸ್ಟೇಕ್ ಬರೀತಾನೆ. ABCD ವಿತೌಟ್ ಸೀಯಿಂಗ್ ಬರೀತಾನೆ. ಕನ್ನಡ ಆಯಿಂದ ಅಹ ತನಕ ವಿತೌಟ್ ಸೀಯಿಂಗ್ ಬರೀತಾನೆ. ಆಮೇಲೆ ಹಿಂದಿ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ, ಹಿಂದಿನೂ ಬರೆಯೋದು ಕಲ್ತಿದ್ದಾನೆ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಅಬೌಟ್ ದಿಸ್ ಸ್ಕೂಲ್. ನನಗೆ ಈಗಲೂ ನೆನಪಿದೆ, ಅದ್ವಿತ್ನ ಹೊಸದಾಗಿ ಸ್ಕೂಲ್ ಜಾಯಿನ್ ಮಾಡಿದಾಗ ಎಷ್ಟು ಅಳ್ತಿದ್ದ ಅಂದರೆ ಅವನಿಗೆ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಯಿತು. 15-20 ಡೇಸೇ ಆಯಿತು ಅವನಿಗೆ. ನನ್ನ ಡ್ಯೂ ಡೇಟ್ ಬೇರೆ ಹತ್ರ ಆಯಿತು. ನನಗೆ ಏನಪ್ಪ ಮಾಡಲಿ, ಇವನು ಸಖತ್ ಅಳ್ತಾ ಇದ್ದಾನೆ. ನೈಟೆಲ್ಲ ಅದನ್ನೇ ನೆನೆಸ್ಕೊಂಡು ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ತುಂಬ ಹಠ ಮಾಡ್ತಿದ್ದ ಅವನು. ಅವನಿಗೆ ಅಲ್ಲಿಂದ ಬಂದಿದ್ದೆ ಸಡನ್ನಾಗಿ ನಾನು ಸ್ಕೂಲ್ಗೆ ಹಾಕ್ಬಿಟ್ಟೆ. ಅವನಿಗೆ ಲ್ಯಾಂಗ್ವೇಜು ಇನ್ನು ಕನ್ನಡ ಬರ್ತಿರ್ಲಿಲ್ಲ, ಅಷ್ಟು ಈಸಿಯಾಗಿ ಬರ್ತಿರ್ಲಿಲ್ಲ. ಅರ್ಥ ಆಗ್ತಿತ್ತು, ಆ ವರ್ಡ್ಸ್ಗಳು ಕ್ಯಾಚ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು ಅವನಿಗೆ. ಇಂಗ್ಲೀಷಲ್ಲೇ ಇದು ಮಾಡ್ತಿದ್ದ. ಆಮೇಲೆ ಅವ್ರ ಸ್ಕೂಲಲ್ಲಿ ಅವನಿಗೆ ಒಂದು ಸ್ವಲ್ಪ ಮಿಂಗಲ್ ಆಗೋಕ್ಕೆ ಒಂದು ಟೈಮ್ ತೊಗೊಂಡು, ಯಾಕೆಂದರೆ ಆಲ್ರೆಡಿ ಅವರೆಲ್ಲ ಫ್ರೆಂಡ್ಸ್ ಆಗಿಬಿಟ್ಟಿರ್ತಾರೆ. ಇವನು ಹೊಸದಾಗಿ ಜಾಯ್ನ್ ಆದಾಗ ಸಡನ್ನಾಗಿ ಬೇರೆ ಮಕ್ಕಳು ಅವನ್ನ ಮಾತಾಡ್ಸೋದು ಅದೇನೂ ಮಾಡ್ತಿರಲಿಲ್ಲ. ಸಖತ್ ಹೇಳ್ತಿದ್ದ. ನನಗೆ ಒಂದೊಂದ್ಸಲಿ ಸ್ಕೂಲಿಂದ ಕಾಲು ಬಂದುಬಿಡ್ತಿತ್ತು, ತುಂಬ ಸಪ್ಪಗಾಗಿದ್ದಾನೆ, ತುಂಬ ಅಳ್ತಾ ಇದ್ದಾನೆ, ಬಂದುಬಿಡಿ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು ನಾನು ಊಟನೇ ಮಾಡ್ಕೊಂಬರ್ತಾ ಇರಲಿಲ್ಲ. ಬಟ್ ಇವಾಗ ಅವನಿಗೆ ಒಳ್ಳೆ ಫ್ರೆಂಡ್ಸ್ ಗ್ರೂಪ್ ಸಿಕ್ಕಿದೆ. ಇಡೀ ಸ್ಕೂಲಲ್ಲಿರೋ ಎಲ್ಲ ಮಕ್ಕಳ ಹೆಸ್ರು ಗೊತ್ತು ಅವನಿಗೆ. ಆಮೇಲೆ ಅವ್ನ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಿದ್ದಾನೆ. ಕೀಟ್ಲೆ ಮಾಡ್ತಿದ್ದಾನೆ. ಎಂಜಾಯ್ ಮಾಡೋದ್ಕಿಂತ ಕೀಟ್ಲೆ ಜಾಸ್ತಿ ಆಗಿದೆ ಒಂದು. ಕಿತಾಪತಿ ಜಾಸ್ತಿ ಫ್ರೆಂಡ್ಸ್ ಗ್ರೂಪ್ ಜೊತೆ ಸೇರಿಕೊಂಡು ಸ್ಕೂಲ್ಗೆ ಹೋಗಿ ಇವಾಗಳೆಲ್ಲ ಖುಷಿಯಿಂದ ಬರ್ತಾನೆ. ಸ್ವಲ್ಪ ಟೀಚರ್ ಅಂದರೆ ಭಯ ಇದೆ. ಹೋಮ್ವರ್ಕ್ ಅಂತೂ ಮಿಸ್ ಮಾಡ್ದಲೇ ಬರೀತಾನೆ. ನೈಟ್ ಎಷ್ಟೇ ಲೇಟಾಗಿರಲಿ ಮರ್ತಿದ್ರು ಹೇಳ್ಬಿಟ್ಟು ಮಮ್ಮ ಮಾಡ್ತಿಲ್ಲ, ಬೆಳಗ್ಗೆನಾದ್ರು ಮಾಡ್ತೀನಿ ಅಂದ್ಬಿಟ್ಟು ಬೆಳಗ್ಗೆ ಹೋಮ್ವರ್ಕ್ ಬರ್ದಿಲ್ಲ ಚಿನ್ನು ಅಂದರೆ ಸ್ವಲ್ಪ ಎದ್ಬಿಟ್ಟು ಹೋಮ್ವರ್ಕ್ ಬರೀತಾರೆ. ಸೊ ಆ ಭಯ ಇದೆ, ಆ ಭಯ ಬರಬೇಕು ಮಕ್ಕಳಲ್ಲಿ ಆ್ಯಕ್ಚುಲಿ. ಸೊ ಆ ಭಯ ಇದೆ ಅವನಿಗೆ. ಹೋಮ್ವರ್ಕ್ ಬರಲಿಲ್ಲ ಅಂದರೆ ಸ್ಕೂಲಲ್ಲಿ ಇದು ಮಾಡ್ತಾರೆ ಅನ್ನೋ ಭಯ ಇದೆ. ಸೊ ಇದಾಗಿತ್ತು ನಮ್ದು ಕ್ಯೂರಿಯಸ್ ಕಿಡ್ಸ್ ಎಕ್ಸ್ಪೋ ವ್ಲಾಗ್. ಸೊ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಕೀಪ್ ವಾಚ್. ಅವ್ರ ಕ್ಲಾಸ್ ಟೀಚರ್ ತ್ರಿವೇಣಿ ಮ್ಯಾಮ್ ಜೊತೆ ಒಂದು ಫೋಟೋ ತೆಗೆಸ್ಕೊಂಡ.